ನಮಸ್ಕಾರ ಸ್ನೇಹಿತರೆ, ಇತಿಹಾಸದ ಪುಟಗಳಲ್ಲಿ ಅಡಗಿರುವ ಅದ್ಭುತ ಕ್ರಾಂತಿಕಾರಕ ಘಟನೆಯೊಂದರ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ. ಇದು ಭಾರತದ ಸಾಮಾಜಿಕ ಮತ್ತು ಶೈಕ್ಷಣಿಕ ಇತಿಹಾಸದಲ್ಲಿ ಒಂದು ಮೈಲುಗಲ್ಲು. ಇದು ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರ ಅಪ್ರತಿಮ ಕೊಡುಗೆ. ಹೌದು, ನಾವು ಮಾತನಾಡುತ್ತಿರುವುದು 10 ಸೆಪ್ಟೆಂಬರ್ 1853ರಂದು ಪುಣೆಯಲ್ಲಿ ಸ್ಥಾಪನೆಯಾದ ಶಿಕ್ಷಕ ಮಂಡಳಿಯ ಕುರಿತು. ಆ ಕಾಲದಲ್ಲಿ ಸಮಾಜದಲ್ಲಿ ಆಳವಾಗಿ ಬೇರೂರಿದ್ದ ಜಾತಿ ವ್ಯವಸ್ಥೆ ಮತ್ತು ಅಸಮಾನತೆಯನ್ನು ಹೋಗಲಾಡಿಸಲು ಶಿಕ್ಷಣವೇ ಏಕೈಕ ಮಾರ್ಗ ಎಂದು ಫುಲೆ ದಂಪತಿಗಳು ನಂಬಿದ್ದರು. ತಮ್ಮ ಈ ಕನಸನ್ನು ಸಾಕಾರಗೊಳಿಸಲು ಜ್ಯೋತಿಬಾ ಫುಲೆ ಅವರು ತಮ್ಮ ಅನುಯಾಯಿಗಳಾದ ಸಾವಿತ್ರಿಬಾಯಿ ಫುಲೆ, ಸದಾಶಿವ ಬಳ್ಳಾಳ್ ಗೋವಂಡೆ ಮತ್ತು ಇತರೆ ಪ್ರಮುಖರೊಂದಿಗೆ ಸೇರಿ ಈ ಶಿಕ್ಷಕ ಮಂಡಳಿಯನ್ನು ಸ್ಥಾಪಿಸಿದರು. ಈ ಮಂಡಳಿಯ ಮುಖ್ಯ ಉದ್ದೇಶಗಳು ಏನಿದ್ದವು ಎಂಬುದನ್ನು ನಾವು ನೋಡುವುದಾದರೆ, ಮೊದಲನೆಯದಾಗಿ ಸಮಾಜದಲ್ಲಿ ಹಿಂದುಳಿದ ಮಹಾರ್, ಮಾಂಗ್, ಬಂಗಿ, ಚಮ್ಮಾರ್ ಮತ್ತು ಇತರೆ ದಲಿತ ಸಮುದಾಯಗಳಿಗೆ ಮತ್ತು ಮಹಿಳೆಯರಿಗೆ ಹಾಗೂ ಅಲ್ಪಸಂಖ್ಯಾತರಿಗೆ ಶಿಕ್ಷಣ ನೀಡಿ ಅವರನ್ನು ಸಶಕ್ತಗೊಳಿಸುವುದಾಗಿತ್ತು. ಎರಡನೆಯದಾಗಿ ಶೂದ್ರ, ಅತಿ ಶೂದ್ರ ಎಂದು ಕರೆಯಲ್ಪಡುತ್ತಿದ್ದ ಬ್ರಾಹ್ಮಣೇತರ ಸಮುದಾಯಗಳನ್ನು ಒಂದೇ ವೇದಿಕೆಯಡಿ ತಂದು ಅವರಲ್ಲಿ ಐಕ್ಯತೆ ಮತ್ತು ಸಾಮೂಹಿಕ ಶಕ್ತಿಯನ್ನು ಮೂಡಿಸುವುದಾಗಿತ್ತು. ಮೂರನೆಯದಾಗಿ ಆ ಕಾಲದಲ್ಲಿ ಪ್ರಬಲವಾಗಿ ಜಾತಿ ಆಧಾರಿತ ತಾರತಮ್ಯದ ವಿರುದ್ಧ ಸಂಘಟಿತರಾಗಿ ಹೋರಾಡುವುದಾಗಿತ್ತು. ಇದು ಕೇವಲ ಒಂದು ಶಿಕ್ಷಕ ಮಂಡಳಿ ಅಥವಾ ಒಂದು ಶಿಕ್ಷಣ ಸಂಸ್ಥೆಯಾಗಿರಲಿಲ್ಲ, ಇದೊಂದು ಸಾಮಾಜಿಕ ಕ್ರಾಂತಿಯ ಕೇಂದ್ರವಾಗಿತ್ತು. ಈ ಶಿಕ್ಷಣ ಮಂಡಳಿಯ ಕಾರ್ಯಗಳು ಕೇವಲ ಉದ್ದೇಶಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ, ಅವು ನಿಜವಾದ ಬದಲಾವಣೆಯನ್ನು ತಂದವು. ಏನು ಆ ಬದಲಾವಣೆಗಳ ಎಂಬುದನ್ನು ನಾವು ನೋಡುವುದಾದರೆ, ಮೊದಲನೇದಾಗಿ ರಾತ್ರಿ ಶಾಲೆಗಳನ್ನು ಪ್ರಾರಂಭಿಸಿದರು. ಹೌದು, ದಿನವಿಡೀ ಕಷ್ಟಪಟ್ಟು ದುಡಿಯುವ ದಲಿತರು ಮತ್ತು ಬಡ ಜನರಿಗಾಗಿ ರಾತ್ರಿ ಶಾಲೆಗಳನ್ನು ಈ ಮಂಡಳಿಯ ವತಿಯಿಂದ ಪ್ರಾರಂಭಿಸಲಾಯಿತು. 1855ರಲ್ಲಿ ಭಾರತದಲ್ಲೇ ಮೊದಲ ವಯಸ್ಕ ರಾತ್ರಿ ಶಾಲೆಯನ್ನು ಫುಲೆ ದಂಪತಿಗಳು ಸ್ಥಾಪಿಸಿದರು. ಇದು ಒಂದು ಕ್ರಾಂತಿಕಾರಕ ಹೆಜ್ಜೆಯಾಗಿತ್ತು. ಎರಡನೇದಾಗಿ ಉಚಿತ ಶಿಕ್ಷಣ. ಈ ಮಂಡಳಿಯ ವತಿಯಿಂದ ಎಲ್ಲ ಶಾಲೆಗಳಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು, ಪೆನ್ಸಿಲ್ಗಳನ್ನು ಮತ್ತು ಇತರೆ ಶೈಕ್ಷಣಿಕ ಸಾಮಗ್ರಿಗಳನ್ನು ಉಚಿತವಾಗಿ ನೀಡಲಾಗುತ್ತಿತ್ತು. ಇದರಿಂದ ಆರ್ಥಿಕವಾಗಿ ಹಿಂದುಳಿದ ವರ್ಗದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿರಲಿಲ್ಲ. ಮೂರನೇದಾಗಿ ಸಮಾವೇಶಗಳು ಮತ್ತು ಚರ್ಚೆಗಳು. ಈ ಮಂಡಳಿಯ ವತಿಯಿಂದ ಆಗಾಗ್ಗೆ ಸಭೆಗಳನ್ನು ಏರ್ಪಡಿಸಲಾಗುತ್ತಿತ್ತು. ಅಲ್ಲಿ ಸದಸ್ಯರು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಚರ್ಚಿಸುತ್ತಿದ್ದರು, ಭಾಷಣಗಳನ್ನು ಮಾಡುತ್ತಿದ್ದರು. ಇದು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತು. ನಾಲ್ಕನೆಯದಾಗಿ ಸಾಹಿತ್ಯಿಕ ಚಟುವಟಿಕೆಗಳು. ಫುಲೆ ಅವರ ಕ್ರಾಂತಿಕಾರಕ ಕೃತಿಯಾದ ಗುಲಾಮಗಿರಿಯಂತಹ ಪುಸ್ತಕಗಳ ಬಗ್ಗೆ ಆ ಮಂಡಳಿಯಲ್ಲಿ ಚರ್ಚೆ ನಡೆಯುತ್ತಿತ್ತು. ಸಾಮಾಜಿಕ ಜಾಗೃತಿ ಮೂಡಿಸುವ ನಾಟಕಗಳನ್ನು ಮತ್ತು ಕವಿತೆಗಳನ್ನು ರಚಿಸಿ ಪ್ರದರ್ಶಿಸಲಾಗುತ್ತಿತ್ತು. ಇಂತಹ ಈ ಶಿಕ್ಷಕ ಮಂಡಳಿಯು ಸ್ತ್ರೀ ಶಿಕ್ಷಣಕ್ಕೆ ಒಂದು ಮಹತ್ವತೆಯನ್ನು ನೀಡಿತು. ಮಂಡಳಿಯು ಮಹಿಳೆಯರಿಗೆ ಶಿಕ್ಷಣ ನೀಡುವತ್ತ ವಿಶೇಷ ಗಮನವನ್ನು ಹರಿಸಿತು. ಸಾವಿತ್ರಿಬಾಯಿ ಫುಲೆ ಅವರು ಸ್ವತಃ ಮಂಡಳಿಯ ಮೂಲಕ ಹೆಣ್ಣು ಮಕ್ಕಳ ಮತ್ತು ಮಹಿಳೆಯರ ಶಿಕ್ಷಣಕ್ಕಾಗಿ ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದರು. ಈ ಮಂಡಳಿ ಕೇವಲ ಒಂದು ಸಂಸ್ಥೆಯಾಗಿ ಉಳಿಯಲಿಲ್ಲ, ಇದು ಸಂಘಟಿತ ಹೋರಾಟದ ಆರಂಭಕ್ಕೆ ನಾಂದಿಯಾಯಿತು. ಭಾರತದಲ್ಲಿ ಜಾತಿ ವ್ಯವಸ್ಥೆಯ ವಿರುದ್ಧ ಸಂಸ್ಥಾನಿಕ ಮತ್ತು ವೈಚಾರಿಕ ಹೋರಾಟವನ್ನು ಆರಂಭಿಸಿದ ಮೊದಲ ಸಂಸ್ಥೆಗಳಲ್ಲಿ ಈ ಒಂದು ಶಿಕ್ಷಕ ಮಂಡಳಿ ಸಂಸ್ಥೆ ಪ್ರಮುಖವಾಗಿದೆ. ಇದು ಸಮಗ್ರ ಸಾಮಾಜಿಕ ಬದಲಾವಣೆಗಾಗಿ ಕೆಲಸ ಮಾಡಿದ ಒಂದು ಚಳುವಳಿಯಾಗಿ ಮುಂದೆ ಬೆಳೆಯಿತು. ಈ ಮಂಡಳಿಯ ಕಾರ್ಯಗಳಿಂದಾಗಿ ಫುಲೆ ದಂಪತಿಗಳು ಅನೇಕ ತೊಂದರೆಗಳನ್ನು ಸಹ ಎದುರಿಸಬೇಕಾಯಿತು, ಆದರೆ ಅವರ ತ್ಯಾಗ ಮತ್ತು ಬದ್ಧತೆ ಎಂದಿಗೂ ಕುಗ್ಗಲಿಲ್ಲ. ಇಂದು ನಾವು ಪಡೆಯುತ್ತಿರುವ ಸಮಾನತೆ ಆಧಾರಿತ ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯದ ಚರ್ಚೆಗೆ ಈ ಮಂಡಳಿಯು ಒಂದು ಬಲವಾದ ಅಡಿಗಲ್ಲನ್ನು ಹಾಕಿತು. ಜ್ಯೋತಿಬಾ ಫುಲೆ ಅವರು ಸಾಮಾಜಿಕ ಕ್ರಾಂತಿಯ ಪಿತಾಮಹ ಎಂದು ಪ್ರಸಿದ್ಧರಾಗುವುದರ ಹಿಂದೆ ಈ ಮಂಡಳಿ ಅಥವಾ ಈ ಸಂಸ್ಥೆಯ ಕೊಡುಗೆ ಅತ್ಯಂತ ದೊಡ್ಡದಾಗಿದೆ. ಜೈ ಭೀಮ್, ಜೈ ಫುಲೆ, ಜೈ ಪ್ರಬುದ್ಧ ಭಾರತ.